ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಚರ್ಚಿನಲ್ಲಿ ನಡೆದ ಆತ್ಮಹತ್ಯೆ ಅನುಮಾನಾಸ್ಪದವಾಗಿದ್ದು ಆತ್ಮಹತ್ಯೆ ಅಲ್ಲ, ಬದಲಾಗಿ ಕೊಲೆ ಮಾಡಲಾಗಿದೆ. ತಪ್ಪು ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆರೋಪಿಸಿ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದಿಂದ ಶಿರಹಟ್ಟಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಸಂತೋಷ ಕುರಿವೀರಣ್ಣ ಅಂಗಡಿ ಮಾತನಾಡಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗದ ಹಿನ್ನೆಲೆಯಲ್ಲಿ ತಿಪ್ಪಣ್ಣ ಚಂದ್ರಪ್ಪ ವಡ್ಡರ ಈತನನ್ನ ಮತಾಂತರಕ್ಕೆ ಒತ್ತಾಯಿಸಿ ಚಿತ್ರಹಿಂಸೆ ನೀಡಿ ಅದಕ್ಕೂ ಬಗ್ಗದಿದ್ದಾಗ ಆತನನ್ನ ಕೊಲೆ ಮಾಡಿ ನೇಣು ಬಿಗಿದ ಸ್ಥಿತಿಯಲ್ಲಿ ನೇತು ಹಾಕಿ ಅದನ್ನ ಆತ್ಮಹತ್ಯೆ ಎಂದು ಬಿಂಬಿಸಿದ ಪಾತಕಿಗಳಿಗೆ ತಕ್ಕ ಶಿಕ್ಷೆಯನ್ನ ವಿಧಿಸಬೇಕು, ಆತನ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ರು. ಮೊನ್ನೆ ನಡೆದ ಶಿರಹಟ್ಟಿ ತಾಲೂಕು ಬೆಳ್ಳಟ್ಟಿ ಒಂದು ಚರ್ಚಿನಲ್ಲಿ ಒಂದು ಕೊಲೆ ಮಾಡಿ ಆತ್ಮಹತ್ಯೆಯನ್ನು ಒಂದು ಬಿಂಬಿತ ಮಾಡಿದರು. ಅದು ಆತ್ಮಹತ್ಯೆ ಅಲ್ಲ, ಅದು ಒಂದು ಪ್ರೀ ಪ್ಲಾನ್ ಮರ್ಡರ್. ಯಾಕೆಂದ್ರೆ ಇವತ್ತು ಮತಾಂತರ ಅನ್ನೋದು ಬಹಳ ಮಿತಿ ಮೀರಿ ನಡೀತಾ ಇದೆ. ಆತನು ಗೋವಿ ಸಮಾಜದ ಮನುಷ್ಯ ಆಗಿರೋದ್ರಿಂದ ಮತಾಂತರಕ್ಕೆ ಅಡ್ಡಿಪಡಿಸಿದ್ರಿಂದ, ನಮ್ಮ ಮತಾಂತರಕ್ಕೆ ಒಳ್ಳೆಯ ತಂದಿದ್ರಿಂದ ಅವನನ್ನು ಒತ್ತಾಯ ಮಾಡಿ ನೀವು ಮತಾಂತರ ಆಗಬೇಕು, ಅದೇ ಇದ್ರೆ ನಮ್ಮ ಸಂಪರ್ಕ ಕಡಿತಗೊಳಿಸ್ಬೇಕಂತೇಳಿ ಅವನಿಗೆ ಮಾನಸಿಕವಾಗಿ ಕಿರಿಕಿರಿ ತೊಂದರೆ ಕೊಟ್ಟಿದ್ದರಿಂದ ಆ ಮನುಷ್ಯನನ್ನ ಮತ್ತು ನಾನು ನಮ್ಮ ದೇವರಾದಂಥ ಸಿದ್ದರಾಮೇಶ್ವರ ಅಣಿಗೂ ನಾನು ಬೇರೆ ಸಮಾಜಕ್ಕೆ ಹೋಗುವುದಿಲ್ಲ, ನಾನು ಹಿಂದೂ ಧರ್ಮದಲ್ಲೇ ಉಳಿತೀನಿ ಅಂತೇಳಿ ಸಹಿಸಿಕೊಳ್ಳಲ್ಲ ಶಕ್ತಿ ಮಿಷನರಿಗಳು ಆತನನ್ನು ಕೊಲೆ ಮಾಡಿ ನೇತಾಕಿ ಆತ್ಮಹತ್ಯೆ ಅಂತೇಳಿ ಏನು ಮಾಡಿದರು. ಅದು ಆತ್ಮಹತ್ಯೆ ಅಲ್ಲ, ಅದೊಂದು ಕೊಲೆ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ಅದನ್ನೆಲ್ಲ ಸಂಪೂರ್ಣವಾಗಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖೆ ಮಾಡಬೇಕು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಕೆಲವರ ಮೇಲೆ ನಮಗೆ ನಂಬಿಕೆ ಇಲ್ಲ. ಆ ಕಾರಣಕ್ಕಾಗಿ ಸಮಗ್ರವಾಗಿ ತನಿಖೆ ಮಾಡಿ ಸರ್ಕಾರ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಅದೇ ಚೆನ್ನಾಗಿ ಏನು ತೀರ್ಕೊಂಡಿದ್ದಾರೋ ತಿಪ್ಪಣ್ಣ ಅಂತೇಳಿ ಅವರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಹಿಂದೂ ಪರ ಸಂಘಟನೆ ಒಕ್ಕೂಟದಿಂದ ಮಾನ್ಯ ತಹಶೀಲ್ದಾರ್ ಮೂಲಕ